ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆ ಆರಂಭ ಆಗಿದೆ. ಇದೇ ಬರುವ ವಾರ ಮುಂದಿನ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಅಂದರೆ ಆಗಸ್ಟ್ 29 ಅಥವಾ 30ರಂದು ಇವರೆಲ್ಲರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಕೋರ್ಟ್ಗೆ ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಸುವ ಮುನ್ನ ಚಾರ್ಜ್ ಶೀಟ್ ಪ್ರತಿಗಳ ಪರಿಶೀಲನೆ ಈಗ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕಾನೂನು ತಜ್ಞರ ಜೊತೆ ಪೊಲೀಸರಿಂದ ಕೂಲಂಕುಷ ಪರಿಶೀಲನೆ, ಎಲ್ಲೂ ಯಾವುದೊಂದು ಲೂಪ್ ಹೋಲ್ ಕೂಡ ಇರಬಾರ್ದು, ಆ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಪರಿಶೀಲನೆ ನಡೆಸಿ ಆ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಪ್ರಕರಣದ ತನಿಖೆಯೆಲ್ಲ ಮುಕ್ತಾಯ ಆಗಿದೆ. ಆಮೇಲೆ ಇವರು ಕಾಯ್ತಾ ಇದ್ದದ್ದು ಕೆಲವು ರಿಪೋರ್ಟ್ಗಳು ಬರಬೇಕಾಗಿತ್ತು. ಬೆಂಗಳೂರು FSL ಮತ್ತು ಹೈದರಾಬಾದ್ನ CFSLನಿಂದ ರಿಪೋರ್ಟ್ ಬರಬೇಕಾಗಿತ್ತು. ಈಗ ಇವರು ಎಲ್ಲ ರಿಪೋರ್ಟು ಕೈ ಸೇರಿದೆ. ಹಾಗಾಗಿ ಆಲ್ರೆಡಿ ಈಗಾಗಲೇ ಚಾರ್ಜ್ ಶೀಟ್ ರೆಡಿ ಆಗಿದೆ. ಒಂದೊಂದು ಪುಟವನ್ನೂ ಕೂಡ ಕೂಲಂಕುಷವಾಗಿ ತಜ್ಞರ ಜೊತೆ ಕೂತು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಸರಿ ಇದೆ ಅಂತ ಆದಮೇಲೆ ಗುರುವಾರ ಅಥವಾ ಶುಕ್ರವಾರ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಬಹಳ ಕುತೂಹಲದಿಂದ ಇಡೀ ರಾಜ್ಯದ ಜನ ಕಾಯ್ತಾ ಇರ್ತಕ್ಕಂಥದ್ದು ಈ 17 ಜನ ಆರೋಪಿಗಳಲ್ಲಿ ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಏನೇನು, ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಉಳಿದಿರ್ತಕ್ಕಂಥ 15 ಜನ ಆರೋಪಿಗಳ ಪಾತ್ರ ಏನು, ಯಾರು ಕೊಲೆ ಮಾಡಿದ್ದಾರೆ, ದರ್ಶನ್ ಕೊಲೆ ಮಾಡಿದಾರಾ ಇಲ್ವಾ, ಇವೆಲ್ಲವೂ ಕೂಡ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನ.